ಒಂದು ಕಾಯಿಲೆ ಬಗ್ಗೆ ಹೇಳ್ತೀನಿ. ಬಿಕ್ಕಳಿಕೆ ಮತ್ತು ತೇಗು. ಇಂಥ ಕೆಲವು ಕೇಸ್ಗಳನ್ನು ನಾನು ಗುಣ ಮಾಡಿದ್ದೀನಿ. ಇದು ಎಲ್ಲೂ ಗುಣ ಆಗಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಎಲ್ಲೂ ಗುಣ ಆಗಲ್ಲ, ಯಾರೂ ಗುಣ ಮಾಡಲ್ಲ, ಅದ್ರಿಂದ ಹೇಳ್ತಾ ಇದ್ದೀನಿ. ಈಗ ಅಂಥದ್ದೇ ಒಂದು 4 ಕಾಯಿಲೆಯನ್ನು ತಗೊಳ್ತೀನಿ ನಿಮ್ಮ ಮುಂದೆ. ಬಿಕ್ಕಳಿಕೆ ಮತ್ತು ತೇಗು. ಒಂದು ಲೇಡಿಗೆ ವಯಸ್ಸು ಸುಮಾರು 22. ಅವಳ 2 ತಂಗಿಯಂದ್ರಿಗೆ ಮದುವೆ ಆಗಿದೆ, ಅವಳಿಗೆ ಮದುವೆ ಆಗಿಲ್ಲ. ಯಾಕಂದ್ರೆ ಸ್ವಲ್ಪ ಕುರೂಪಿ ಅವಳು, ಅಷ್ಟೇನು ಚಂದ ಇಲ್ಲ, ಸ್ವಲ್ಪ ಕುರೂಪಿ. 24 ಇರ್ಬೋದು ವಯಸ್ಸು, ಹೇಳ್ತೇನೆ ನಾನು. ಓಕೆ, ಅವಳಿಗೆ ಅದಕ್ಕೆ ಕಾರಣ ಹಿಸ್ಟೀರಿಕ್. ಇದೊಂದು ಹಿಸ್ಟೀರಿಕ್ಕೆ ಕಾರಣ ಇರುತ್ತೆ. ಒಂದು ಮನೋವ್ಯಥೆ, ಮಾನಸಿಕವಾದ ಒಂದು ಕೊರಗು, ವ್ಯಥೆ. ಸರಿಯಾಗಿ ನಿದ್ದೆ ಬಾರದೇ ಇರೋದು, ನಿದ್ದೆಯಲ್ಲಿ ಜಗಳ ಕೊಟ್ಟು ಚಡಪಡಿಸೋದು. ಅಯ್ಯೋ, ನನ್ನ ಲೈಫ್ ಹೀಗಾಯ್ತಲ್ಲ, ನನಗೆ ಜೀವನನೇ ಇಲ್ಲ ಅಲ್ಲ, ನಾನು ಮುಂದೆ ಹೇಗೆ ಬದುಕಬಾಳ್ಲಿ, ಎಷ್ಟು ದಿನ ನಮ್ಮನ್ನು ತಂದೆ ತಾಯಿ ನೋಡ್ಕೋತಾರೆ. ಸೊ ಈ ಒಂದು ಚಿಂತೆ, ಕೊರಗಿನಿಂದ ಅವಳಿಗೆ ಒಂದು ಕಾಯಿಲೆ ಬಂತು, ಬಿಕ್ಕಳಿಕೆ ಮತ್ತು ತೇಗು. ಸಂಜೆ 5 ಗಂಟೆಗೆ ಬಿಕ್ಕಳಿಕೆ ತೇಗು ಶುರುವಾದರೆ ರಾತ್ರಿ 12 ಗಂಟೆವರೆಗೂ ಬಿಕ್ಕಳಿಕೆ ತೇಗು ಕಂಟಿನ್ಯೂ. ಅಕ್ಕಪಕ್ಕದ ಮನೆಯವರಿಗೆ ಯಾರಿಗೂ ನಿದ್ರೆ ಇಲ್ಲ ಆ ಶಬ್ದದಿಂದ. ಅಷ್ಟು ಜೋರಾದ ಶಬ್ದ, ತೇಗು, ಅಷ್ಟು ಜೋರಾದ ಒಂದು ಸ್ವರ ಅದರದ್ದು, ಭಯಾನಕ ಸ್ವರ. ಸೊ 5 ಗಂಟೆಗೆ ಶುರುವಾದರೆ 12 ಗಂಟೆವರೆಗೆ ಬಿಕ್ಕಳಿಕೆ ತೇಗು, ಮತ್ತೆ ಅಲ್ಲಿಗೆ ಅದು ನಿಂತು ಬಿಡುತ್ತೆ. ಅವಳಿಗೆ ಪಕ್ಕೆಲೆ ಬೆಲ್ಲ ನೋವು, ಕುತ್ತಿಗೆಯಲ್ಲಿ ನೋವು. ಓಕೆ, ಮಲಗಿದ್ರೆ ನಿದ್ದೆನೂ ಬರಲ್ಲ. 12 ಗಂಟೆವರೆಗೆ ಪಕ್ಕದ ಮನೆಯವ್ರಿಗೆ, ಅಕ್ಕಪಕ್ಕದ ಮನೆಯವ್ರಿಗೂ ನಿದ್ದೆ ಇಲ್ಲ ಇವಳಿಂದಾಗಿ. ಓಕೆ, ಸೊ ಅಂತ ಒಂದು ಭಯಾನಕವಾದ ಕಾಯಿಲೆಯನ್ನ ನಾನು ಫಸ್ಟ್ ಡೇನೇ ಗುಣ ಮಾಡಿದ್ದೀನಿ. ಫಸ್ಟ್ ಡೇ ನನ್ನ ಮೆಡಿಸಿನ್ ಗಂಟೆಗೊಮ್ಮೆ ತಗೊಳ್ಳಿಕ್ಕೆ ಹೇಳಿ ಬೆಳಿಗ್ಗೆ ಕೊಟ್ಟೆ, 10 ಗಂಟೆಗೆ ಗಂಟೆಗೊಮ್ಮೆ ಮೆಡಿಸಿನ್ ತಗೊಂಡ್ಲು, ಹೋಮಿಯೋ ಮೆಡಿಸಿನ್. ಅದೇ ದಿನ ಅದು ಅವಳು ಬಿಕ್ಕಳಿಕೆ ತೇಗು ಮಾಯ.